ಇದು ಬಿಡ್ತೀನಿ ನಾನು ನೋಡಿ. ಯಾರು ಲೈಕ್ ಮಾಡಬೇಡ್ರಿ ಇವಳು ವಿಡಿಯೋಗೆ. ನೀನು ಕೊಟ್ಟಿಲ್ಲ, ನೀನು ಮೋಸ ಮಾಡಿದೆ. ನೀನು ಬಂದರೆ ಇದೇ ಕತೆ, ಮದುವೆ ಮಾಡಿ ಅಂತ. 7th ಸ್ಟ್ಯಾಂಡರ್ಡ್ ಮಗು, ಚೆನ್ನಾಗಿ ಓದ್ಬಿಟ್ಟ, ಮದುವೆಗಿದ್ವೆ ಏನು ಬೇಡ, ನೀನೊಂದು ಟಾಪಲ್ಲಿ ಬರಬೇಕು. ಗಂಡು ಹೆಣ್ಣು ಮುದ್ದು ಗೊಂಬೆಗಳು ಇಬ್ರು. ಸೂಪರ್ ಬ್ಯೂಟಿಫುಲ್ ಆಗಿದ್ದೀರಾ. ಸಂಜೆ ದೃಶ್ಯ ತೆಗಿಸ್ಕೊಂಬಿಡಿ ಇಬ್ರು, ಓಕೆನಾ? ಈಗ ಗಂಡನ್ನ ರೆಡಿ ಮಾಡಿಕೊಂಡು ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಈಗ ಎಲ್ಲ ವೇಟಿಂಗ್. ಈಗ ಹೋಗ್ತಾರೆ. ಓ, ಈಗ ಫಾಸ್ಟ್ ಗಾಡಿ ಬರ್ತಾ ಇದೆಯಲ್ಲ. ಆ್ಯಕ್ಚುಲಿ ಈ ಥರ ಫ್ಯಾನ್ ಇದೆ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿ ಗಾಡಿ ಬರ್ತಾ ಇದೆ ಗೊತ್ತಾ? ಫ್ಯಾನ್ ಇದೆ, ಸಕ್ಕರ ಗಾಡಿ ಬರ್ತಾ ಇದೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಶಾಸ್ತ್ರಗಳೆಲ್ಲ ಶುರು ಆಗೈತೆ ನೋಡಿ. ಮಂಟಪ ಸುತ್ತಿಸ್ತಾ ಇದ್ದಾರೆ. ಹುಡುಗಿ ಅಪ್ಪ ಅಮ್ಮ ಅನಿಸುತ್ತೆ ನನಗೆ. ಈಗ ಹುಡುಗನ ಅಪ್ಪ ಅಮ್ಮ ಬರಬೇಕು ನೋಡೋಣ. ಆಟ ಬಂದು ನೋಡಿ, ಹುಡುಗ ಅಪ್ಪ ಅಮ್ಮ. ನಮ್ಮ ತಂದೆ ತಾಯಿಯ ದಾರಿ ಇರ್ತಾ ಇದೆ. ಬೆಳಿಗ್ಗೆ ಬೇಗ ಎದ್ದಿರೋದಕ್ಕೆ ಸಿಕ್ಕಾಮಟ್ಟೆ ನಿದ್ದೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಅದು ಮಾತ್ರೆ ಪವರ್ ಇನ್ನೂ ಇದೆ. ಆ ಮಾತ್ರೆ ಪವರ್ಗೆ ಇನ್ನೂ ಮಂಪ್ರು ಏನು ಮಾಡೋದು. ನಾವು ಮಾತಾಡ್ಸಲ್ಲ ಈಗ. ರಘು ಅಂತ ನಮ್ಮ ಅಣ್ಣನ ಮಗ.
ಯಾಕೆ ಏ ಸುಮ್ಮನಿರೋ ಜನ ಇದಕ್ಕೂ ಇಷ್ಟಪಡ್ತಾರೆ. ಕ್ಯಾಮ್ರಾ ಜೀರ್ಣತೆ ಕಡಿಮೆ ಆಗ್ಬೇಕು. ಹೋದಾಗ ಈ ಲೋಟಕ್ಕೆ ರಸಂ ತುಂಬಿಸ್ಕೊಳ್ಳಿ. ಸಾಯಂಕಾಲ ಮನೇಲಿ ಅನ್ನ ರೈಸ್ ತಿನ್ಕೊಂಡು ರಸ ಮಾಡ್ಕೊಂಡು ತಿನ್ಕೊಳ್ಳ. ಈ ಲೋಟಕ್ಕೆ ರಸಂ ಇದ್ದಾಗಿತ್ತು ಉಯ್ಕೊಂಡು ಮಾಡ್ಕೊಳ್ಳೋಣ, ಪಾರ್ಸಲ್ ಮಾಡಿಸ್ಕೊಳ್ಳೋಣ. ಹೇಳ್ಬೇಕಲ್ಲ, ಆ್ಯಕ್ಚುಲಿ ರಸಮ್ ತುಂಬ ಚೆನ್ನಾಗಿದೆ. ಸಾರು ಜೊತೆನೇ ರಸಮು ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ಕವರ್ಗೆ ಪಕೋಡ, ಕವರ್ಗೆ ಮೈಸೂರು ಪಾಕು ಎಲ್ಲ ಹಾಕಿಸ್ಕೊಂಡು ಇದು ಈಗ ಆ ಬಾಟ್ಲಿಗೆ ರಸಮ್ ತುಂಬಿಸ್ಕೊಳ್ಳೋದು. ಅಯ್ಯೋ ನಕ್ಕು ನಕ್ಕು ಸಾಕಾಯ್ತು ನಮ್ಮ ತಮ್ಮನ ಮಾತಿಗೆ. ಅಲ್ಲಿ ಅವಾಗಿಂದ ನಗಿಸ್ತಾನೆ. ಅದಕ್ಕೆ ಇಲ್ಲಿ ವಿಡಿಯೋ ಮಾಡಬೇಕು ಅಂತ ಮಾಡಿದೆ ನಾನು. ರಸಮ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಾಕಾಗಿದೆ. ನೀವು ಒಂದೇ ನಾನು ವೇಸ್ಟ್ ಮಾಡಿದ್ದು, ಇನ್ನೇನು ವೇಸ್ಟ್ ಮಾಡಿಲ್ಲ. ಉಪ್ಪಿನಕಾಯಿ ಒಂದು ತಿನ್ಕೊಬಿಡ್ಬೇಕು, ತಿನ್ಕೊತೀನಿ ನಿಧಾನಕ್ಕೆ. ನೋಡಿ, ಏನು ವೇಸ್ಟ್ ಮಾಡಿಲ್ಲ. ಅಲ್ಲಿಂದ ಬೆಲ್ಲೂನ್ ಹಿಂಗೆ ಬಡಿತಾ ಇದ್ದಾನೆ. ಕೊಡು ಅಂದರೆ ಕೊಡಲಿಲ್ಲ. ಅದಕ್ಕೆ ನನ್ನ ಮಗನಿಗೆ ಪಿ ಇಸ್ಕೊಡು ಅಂತ ಇದ್ದೀನಿ. ಕಂದ ಪಿ ಒಂಚೂರು, ಇಲ್ಲಾಂದ್ರೆ ಹೊಸ ಪಿ ಇಸ್ಕೊತೀನಿ ನಾನು. ನನ್ನ ಮಗ ಇಸ್ಕೊಡ್ತಾನೆ. ಒಂದೇ ಒಂದು ಸೆಕೆಂಡ್ ಹಿಂಗೆ ಆಡ್ಕೊಡ್ತೀನಿ ಕಣೋ. ಅಲ್ಲೋ ಅವ್ನು ಕೊಡ್ತಾನೆ. ಚಿನಿ ನೀನು ಕೊಡ್ತೀಯಾ? ಒಂದೇ ಒಂದು ಸಲ ಹಿಂಗೆ ಮಾಡಿಕೊಡ್ತೀನಿ ನೋಡು. ಮೋಸ ಇದು, ನೀನು ಕೊಡಲಿಲ್ಲ ಅಲ್ಲಿ. ಇಲ್ಲಾಂದ್ರೆ ಅನ್ಯಾಯದಲ್ಲಿ ನೋಡಿ, ನನ್ನ ಮಗ ಪಿ ಇಸ್ಕೊಡ್ಬೇಕು ಅಂತ ನಡಿ ಇಸ್ಕೊಡ್ತೀನಿ ಅಂತ ಅಂದ. ಅದಕ್ಕೆ ಬರ್ತಾಯಿದ್ದೆ. ಅದಕ್ಕೆ ಸುಮ್ಮನೆ ಇದಾಗ್ತಾಯಿತ್ತಲ್ಲ ಅಂದ್ಕೊಂಡೆ. ಈಗ ಮಕ್ಳು ಕೇಳಿದೋ, ಯಾರು ಗೊತ್ತಾ ಕೊಟ್ಟಿದ್ದು ನನಗೆ? ಇವನು ನನಗೆ ಪಿ ಕೊಟ್ಟ. ಹಿಡ್ಕೊ ಮಗನೆ. ನಾನಾ? ಹಾಂ, ನೋಡಿದ್ರಾ ಹೇಗಿದೆ? ನೀನು ಕೊಟ್ಟಿಲ್ಲ, ನೀನು ಮೋಸ ಮಾಡಿದೆ. ನೀನು ಈ ಮಗು ಪಿ ಕೊಟ್ಟಿಲ್ಲ ಅಂದಿದ್ರೆ ನನ್ನ ದೊಡ್ಡ ಮಗ ಪಿ ಕೊಡ್ಸಿರೋನು. ಇವಾಗ ನನ್ನ ತಮ್ಮನ ಕೇಳಿದೆ ಕೊಡ್ಸು ಅಂದೆ, ಅವ್ನು ಕೊಡಿಸ್ಲಿಲ್ಲ. ಸ್ವಿಚ್ ಆಫ್ ಆಯ್ತು ಫೋನ್ ಸ್ವಿಚ್ ಆಫ್ ಆಗುತ್ತೆ. ಈಗ ಆಫ್ ಮಾಡ್ತೀನಿ, ಸ್ವಿಚ್ ಆಫ್ ಆಗುತ್ತೆ. ಹೌದಾ? ಆಫ್ ಮಾಡ. ಚಾರ್ಜಿಂಗ್ ಖಾಲಿ ಇಲ್ಲ ನನ್ನ ಫೋನು. ಬೆಂಗಳೂರಿಗೆಲ್ಲ ತಾನೆ ನೈಟು ಇದು ಎಷ್ಟು ಚೆನ್ನಾಗಿ ಆಗ್ತಿದ್ದೆ ಗೊತ್ತಾ ನಾವು ಚಿಕ್ಕವರಿದ್ದಾಗ. ಥ್ಯಾಂಕ್ಸ್ ಪುಟ, ಥ್ಯಾಂಕ್ ಯು ಸೊ ಮಚ್. ಇಂದ ಮಾಡಿ ಮಾಡು. ಸೂಪರ್. ನೋಡಿ, ಇವನು ಕೊಟ್ಟಿಲ್ಲ ನನಗೆ ಪಿಪಿನ. ಚೆನ್ನಾಗಿತ್ತು. ಇಂತೂ 20 ರೂಪಾಯಿ ಮಿಕ್ಕಿಸ್ತು. ಹೆಂಗೆ ಇವತ್ತಿಗೆ ಈ ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ. ಟೈಮ್ ಬಂದು 5 ಗಂಟೆ. ಅಪ್ಪ ಮೂತಿಗಳು ನೋಡಿ ಹೆಂಗಾಗಿದೆ ನಮ್ಮ ಮೂತಿ. ನಾನು ಕಲಿಯುತ್ತಿದ್ದೀನಿ. ಬೆಲ್ಕುಬ್ಬ ಲೈಟ್ ಹಾಕು. ಈಗ ಬೆಲ್ಲಿಕ್ಕಾಗ್ಬಿಟ್ರಿ. ಬನ್ನಿರಿ ಎಲ್ಲ ಆಚೆಗೆ. ಎಷ್ಟೆಷ್ಟು ಬೆಳ್ಳಕ್ಕಿದ್ದೀರಾ ನೋಡ್ತೀನಿ. ಇದನ್ನೆಲ್ಲ ವಿಡಿಯೋ ಮಾಡ್ತೀಯಾ? ಇದನ್ನು ಹಂಗೆ ಬಿಡ್ತೀನಿ. ನೀನು ತಾನೇ ಬಂದಿತ್ತು. ನಾನು ವಿಡಿಯೋ ಮಾಡಬೇಕಾದ್ರೆ ಸುಮ್ಮನೆ ಯಾವ ಮೂಲೆಗಾದ್ರೂ ಸೇರ್ಕೊಬೇಕಾಯ್ತು. ನೀನು ಯಾಕೆ ಬಂದೆ? ನಾನು ಸಿಂಹ. ನೀನು ಯಾಕೆ ಬಂದೆ? ನಾನು ಬಾ ಅಂತ ಹೇಳಿದ್ನ. ಇದು ಬಿಡ್ತೀನಿ ನಾನು. ನೋಡಿ, ಯಾರು ಲೈಕ್ ಮಾಡಬೇಡ್ರಿ ಇವಳು ವಿಡಿಯೋಗೆ. ಯಾರು ಲೈಕ್ ಮಾಡಬೇಡ್ರಿ ಪ್ಲೀಸ್.
ತಲೆನೋವು ಬರುತ್ತೆ ಅಲ್ವಾ ಫ್ರೆಂಡ್ಸ್? ಕರೆಕ್ಟ್, ನಿಮಗೆಲ್ಲ ತಲೆನೋವು ಬಂದೇ ಬರಬೇಕು. ಯಾಕಂದರೆ ಇವಳು ಲಾಗ್ ನೋಡಿದಾಗ ನಮಗೆ ಸಿಕ್ಕಾಪಟ್ಟೆ ತಲೆನೋವು ಬಂದು ವೀಕ್ಸ್ ತೊಗೊಂಡಿದ್ದೀವಿ. ಒಂದೊಂದು 2 ಬಾಕ್ಸ್ ಖಾಲಿ ಆಗಿದೆ. ನಾನು ಲಾಗ್ ಹೆಂಗೆ ನೋಡ್ತೀವಿ ಗೊತ್ತಾ ನಮ್ಮ ಮುಂದೆ ಫಸ್ಟ್ ನೈಟ್ ಬೈಕ್ ಅಂತ ಬಿಡ್ತೀನಿ. ನೀವು ಹಂಗೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.